Hello, my dear students. Good afternoon. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಎಸ್ ಮಕ್ಕಳೇ, ನಾವು ನಿನ್ನೆ ಹಿಂದಿನ ಒಂದು ತರಗತಿಯಲ್ಲಿ ಸಮಾಂತರ ಶ್ರೇಣಿಗಳು ಅನ್ನುವಂತಹ ಒಂದು ಅಧ್ಯಾಯವನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಈ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ನಾವು ಏನೇನನ್ನ ಡಿಸ್ಕಸ್ ಮಾಡಿದ್ವಿ. ಸಮಾಂತರ ಶ್ರೇಣಿ ಅಂತಂದ್ರೆ ಏನು, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ವಿಧಗಳು, ಮತ್ತೆ ಸಾಮಾನ್ಯ ರೂಪ ಏನ್ ಹೇಳತ್ತೆ, a plus d, a plus 2d, a plus 3d ಹೌದಲ್ವಾ. ಹಾಗೆ ಸಮಾಂತರ ಶ್ರೇಣಿಯ ಎನ್ನನೇ ಪದ an is equal to a plus n minus 1 into d. ಸಮಾಂತರ ಶ್ರೇಣಿಯ ಮೊತ್ತವನ್ನ ಅಂದ್ರೆ ಪದಗಳ ಮೊತ್ತವನ್ನ ಕಂಡುಹಿಡಿಬೇಕಾದ್ರೆ ಎಸ್ ಎನ್ ಅನ್ನುವಂತಹ ಸೂತ್ರವನ್ನ ನಾವು ಬಳಸ್ತೀವಿ. ಎಸ್ ಎನ್ ಇಸ್ ಈಕ್ವಲ್ ಟು n by 2 into 2a plus n minus 1 into d. ಹಾಗೆ a ಮತ್ತು l ಅಂದ್ರೆ ಮೊದಲನೇ ಪದ ಮತ್ತು ಕೊನೆಯ ಪದವನ್ನ ಕೊಟ್ಟಾಗ a plus l ಅಂದ್ರೆ n by 2 into a plus l ಅನ್ನುವಂತಹ ಸೂತ್ರವನ್ನ ಬಳಸ್ತೀರಾ. ಹಾಗೆ a ಮತ್ತು an ಅನ್ನ ಕೊಟ್ಟಾಗ n by 2 into a plus an ಅನ್ನುವಂತಹ ಸೂತ್ರವನ್ನ ಬಳಸ್ತೀವಿ. ಮತ್ತೆ ಇಲ್ಲಿ ಇನ್ನೊಂದು ಸೂತ್ರ ಬರುತ್ತೆ, ಕೊನೆಯಿಂದ ಎನ್ನನೇ ಪದ ಅಂದಾಗ ಎಲ್ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಗೊತ್ತಿದ್ದಾಗ an is equal to l minus n minus 1 into d. ಈ ಸೂತ್ರದ ಮೇಲೆ ನಾವು ಒಂದು ಲೆಕ್ಕವನ್ನು ಕೂಡ ಬಿಡಿಸಿದ್ವಿ ಅಲ್ವಾ, ಹಿಂದಿನ ತರಗತಿಯಲ್ಲಿ ಬಿಡಿಸಿದೀವಿ. ಮತ್ತೆ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸಿದೀವಿ. ಇವತ್ತು ನಾವೇನ್ ಮಾಡೋಣ, ಮುಂದುವರೆದು ಮುಂದಿನ ಪ್ರಶ್ನೆಗಳು ಅಂದ್ರೆ 3-4 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಓಕೆ, ಎಸ್, ನಿನ್ನೆ ನಾವ್ ಇದನ್ನ ಬಿಡಿಸಿದ್ವಿ, ಇದನ್ನು ಕೂಡ ಬಿಡಿಸಿದೀವಿ. ಇವತ್ತು ನಾವೇನ್ ಮಾಡೋಣ, ಇಲ್ಲಿ ಮುಂದಿನ ಲೆಕ್ಕವನ್ನ ಬಿಡಿಸೋಣ. ಒಂದೇ ನಿಮಿಷ. ಎಸ್, ಸೊ ಮೊದಲು ಈ ಲೆಕ್ಕವನ್ನ ಬಿಡಿಸಿ ನಾವು ಈ ಲೆಕ್ಕಕ್ಕೆ ಬರೋಣ. ಏನಿದೆ ಇದು ಲೆಕ್ಕ, ಈ ಲೆಕ್ಕ ನಿಮ್ಗೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ, ಅದಕ್ಕೋಸ್ಕರ ಇದನ್ನ ಬಿಡಿಸಿ 3 ಅಂಕಗಳಿಗೆ ಹೋಗೋಣ. ಏನಿದೆ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಎಸ್ ಎನ್ ಇಸ್ ಈಕ್ವಲ್ ಟು 4n minus n ಸ್ಕ್ವೇರ್ ಆದರೆ ಸಾಮಾನ್ಯ ವ್ಯತ್ಯಾಸ ಡಿ ಯು ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅಂದ್ರೆ ಇಲ್ಲಿ ನಮ್ಗೆ ಎಸ್ ಎನ್ ಇಸ್ ಈಕ್ವಲ್ ಟು 4n minus n ಸ್ಕ್ವೇರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಕಂಡುಹಿಡಿಬೇಕು. ಡಿ ಅನ್ನ ಕಂಡುಹಿಡಿಬೇಕಾದ್ರೆ ನಮ್ಗೆ a2 minus a1 ಅಂತ ಗೊತ್ತಿದೆ. ಡಿ ಇಸ್ ಈಕ್ವಲ್ ಟು a2 minus a1. ಬಟ್ ಇಲ್ಲಿ ನಮ್ಗೆ ಎಸ್ ಎನ್ ಅಂತ ಕೊಟ್ಟಿದ್ದಾರೆ. an ಅಂದ್ರೆ ನಾವು ಡೈರೆಕ್ಟ್ ಆಗಿ n ನ ಜಾಗದಲ್ಲಿ 1 ಅಂತ ಹಾಕ್ತಿವಿ, a1 ಸಿಗತ್ತೆ. n ನ ಜಾಗದಲ್ಲಿ 2 ಹಾಕ್ತೀರಾ, a2 ಸಿಗತ್ತೆ. ಬಟ್ ನಮ್ಗಿಲ್ಲಿ ಕೊಟ್ಟಿರೋದೇ ಎಸ್ ಎನ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ನಮ್ಗೆ ಒಂದು ಸೂತ್ರ ಗೊತ್ತಿದೆ, ಏನಂತ, ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎನ್ ಮೈನಸ್ 1 ಅಂತಂದ್ರೆ ಅದು ಎ ಎನ್ ಆಗಿರುತ್ತೆ. ಹೌದಾ, ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1 ಇಸ್ ಈಕ್ವಲ್ ಟು ಎ ಎನ್ ಆಗಿರುತ್ತೆ. ಅಂದ್ರೆ ಎ ಎನ್ ಅನ್ನ ನಾವು ಹೇಗ್ ಕಂಡುಹಿಡಿಬಹುದು, ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1. ನೆನ್ಪಿಟ್ಕೊಳ್ರಿ ಇದನ್ನ. ಓಕೆ, ಈಗ ನಾವೇನ್ ಮಾಡೋಣ, ಎಸ್ ಒನ್ ಅನ್ನ ಕಂಡುಹಿಡಿಯೋಣ. ಓಕೆ, ಎಸ್ ಒನ್ ಅನ್ನ ಕಂಡುಹಿಡಿಬೇಕಾದ್ರೆ ಎನ್ ನ ಜಾಗದಲ್ಲಿ 1 ಅಂತ ಹಾಕ್ತೀರಾ ಅಲ್ವಾ. 4 ಇಂಟು 1 ಮೈನಸ್ 1, 4 ಒಂದೇ 4 ಮೈನಸ್ 1 ಎಷ್ಟಾಯ್ತು, 3 ಆಯ್ತಾ. ಓಕೆ, ಇದು ಎಸ್ ಒನ್ ನ ಬೆಲೆ. ಹಾಗೆ ಎಸ್ ಟು ಕಂಡುಹಿಡಿಯೋಣ. ಎಸ್ ಟು ಎಷ್ಟಾಗತ್ತೆ ಮಕ್ಕಳೇ, ಚೆಕ್ ಮಾಡ್ರಿ ಒಂದ್ಸರ್ತಿ. 4 ಇಂಟು 2 ಮೈನಸ್ 2 ಸ್ಕ್ವೇರ್, 4 2 8, 2 2 4 ಅಂದ್ರೆ 2ರ ವರ್ಗ 4 ಆಗತ್ತೆ. ಎಸ್ ಟು ನ ಬೆಲೆ ಎಷ್ಟಾಗತ್ತೆ, 8ರಲ್ಲಿ 4 ಕಳೆದ್ರೆ 4 ಬಂತು. ಇದೇನಿದು ಎಸ್ ಟು ನ ಬೆಲೆ. ಹಾಗೆ ನಾವು ಎಸ್ 3 ಮತ್ತು ಎಸ್ 4 ಅನ್ನು ಕೂಡ ಕಂಡುಹಿಡಿಯೋಣ. ಏನ್ ಬರುತ್ತೆ ನೋಡೋಣ. ಎಸ್ 3 ಅಂದ್ರೆ 4 ಇಂಟು 3, ಒಂದೇ ನಿಮಿಷ, 4 ಇಂಟು 3 ಮೈನಸ್ 3ರ ವರ್ಗ, 4 3 12, 12ರಲ್ಲಿ 9 ಕಳಿಬೇಕು, 3 ಬರುತ್ತೆ. ಇದು ಎಸ್ 3ಯ ಬೆಲೆ. ಹಾಗೆ ಎಸ್ 4 ನ ಬೆಲೆ 4 ಇಂಟು 4 ಮೈನಸ್ 4ರ ವರ್ಗ, 4 4 16, 16 ಮೈನಸ್ 16 ಅಂದ್ರೆ 0 ಬರುತ್ತೆ. ಇದೇನಿದು ಎಸ್ 4. ಈಗ ನಾವೇನ್ ಮಾಡೋಣ, ಎ ಎನ್ ಅಂದ್ರೆ a1 ಅಂದ್ರೆ ಎಸ್ 1. ಓಕೆ, ಎಸ್ 1 ನ ಬೆಲೆ 3 ಇದೆ. a2 ಅನ್ನ ಕಂಡುಹಿಡಿಬೇಕಂತಂದ್ರೆ ಎಸ್ 2 ಮೈನಸ್ ಎಸ್ 1 ಮಾಡ್ತೀವಿ. ಯಾಕೆ, ಈಗ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1, ಎಸ್ ಎನ್ ಅಂದ್ರೆ ನಾನು ಎಸ್ 2 ಅಂತ ತಗೊಂಡ್ರೆ
2 ಮೈನಸ್ 1 S1 ಆಗತ್ತಲ್ಲ. ಎನ್ ನ ಜಾಗದಲ್ಲಿ 2 ಅಂತ ಹಾಕಿದ್ರೆ 2 ಮೈನಸ್ 1 ಅಂದ್ರೆ 1 ಬರುತ್ತೆ. ಅಂದ್ರೆ S2 ಮೈನಸ್ S1 ಮಾಡಿದ್ರೆ ನಿಮ್ಗೆ A2 ಸಿಗತ್ತೆ. S2 ನ ಬೆಲೆ ಎಷ್ಟಿದೆ? 4 ಇದೆ. 4 ಮೈನಸ್ 3 ಮಾಡಿದ್ರೆ 1 ಬಂತು ಅಲ್ವಾ? ಹಾಗೆ A3 ಕಂಡು ಹಿಡಿಬೇಕಾದ್ರೆ S3 ಮೈನಸ್ S2 ಮಾಡ್ತೀರಾ ಅಲ್ವಾ? S3 ಮೈನಸ್ S2. S3 ಎಷ್ಟಿದೆ? 3 ಇದೆ. S2 ಎಷ್ಟಿದೆ ಮಕ್ಕಳೇ? ಇಲ್ಲಿ 4 ಇದೆ. 3ರಲ್ಲಿ 4 ಕಳಿಬೇಕು ಅಂದ್ರೆ 4ರಲ್ಲಿ 3 ಕಳಿಬೇಕು. ಬಟ್ ನಮ್ಗೆ ಮೈನಸ್ ಬರುತ್ತೆ. ಯಾಕೆ? ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಬಂದು. A4 ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ತೀರಾ? S4 ಮೈನಸ್ S3 ಮಾಡಿದ್ರೆ ನಿಮ್ಗೆ A4 ಸಿಗತ್ತೆ. S4 ಅಂದ್ರೆ 0 ಮೈನಸ್ 3 ಇಸ್ ಈಕ್ವಲ್ ಟು ಮೈನಸ್ 3 ಬಂತು. ಈಗ ನಾವೇನ್ ಮಾಡೋಣ? ಡಿ ಕಂಡು ಹಿಡಿಬೇಕಲ್ವಾ? A2 ಮೈನಸ್ A1 ಈಸ್ ಈಕ್ವಲ್ ಟು A3 ಮೈನಸ್ A2 ಏನ್ ಬರುತ್ತೆ ಚೆಕ್ ಮಾಡೋಣ. A2 ಅಂದ್ರೆ ನೋಡ್ರಿ, ಇಲ್ಲಿ A2 ಅಂತಂದ್ರೆ 1 ಇದೆ. A1 ಅಂದ್ರೆ 3 ಇದೆ. 1ರಲ್ಲಿ 3 ಕಳೆದ್ರೆ ಮೈನಸ್ 2 ಬಂತು ಅಲ್ವಾ? ಹಾಗೇನೆ A3 ನೋಡ್ರಿ, ಮೈನಸ್ 1 ಇದೆ. ಮೈನಸ್ A2 ನ ಬೆಲೆ ಮೈನಸ್ 1 ಇದೆ. ಸೊ ಇದು ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಹಾಕ್ತೀರಾ. A2 ನ ಬೆಲೆ 1. ಮೈನಸ್ 1 ಅಂದ್ರೆ ಮೈನಸ್ 2 ಆಗತ್ತೆ. ಅಂದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ 2 ಮೈನಸ್ 2 ಬಂತು. ಇಲ್ಲೂ ಕೂಡ ಮೈನಸ್ 2 ಬಂತು. ಹಾಗಿದ್ರೆ ನಾವು ಮಾಡಿರುವಂತಹ ಲೆಕ್ಕ ಕರೆಕ್ಟ್ ಆಗಿದೆ. ಹೌದಾ? ಸಾಮಾನ್ಯ ವ್ಯತ್ಯಾಸ ಸಮವಾಗಿ ಬಂದ್ರೆ ಅದು ಸಮಾಂತರ ಶ್ರೇಣಿ ಇರುತ್ತೆ. ಹಾಗೆ ನಾವು A4 ಮೈನಸ್ A3 ಚೆಕ್ ಮಾಡಿ ನೋಡೋಣ ಏನ್ ಬರುತ್ತೆ. ಮೈನಸ್ 3 ಮೈನಸ್ ಆಫ್ ಮೈನಸ್ 1 ನೋಡಿ, ಇಲ್ಲಿ A3 ಯ ಬೆಲೆ ಮೈನಸ್ 1 ಇದೆ. A4 ನ ಬೆಲೆ ಮೈನಸ್ 3 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ ಮೈನಸ್ 3 ಪ್ಲಸ್ 1 ಅಗೇನ್ ಇಟ್ ಈಸ್ ಮೈನಸ್ 2. ಸೊ ಡಿ ಎಷ್ಟು ಬಂತು ಮಕ್ಕಳೇ? ಇಲ್ಲಿ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಮೈನಸ್ 2 ಬಂತು. ಇದು ನಮ್ಗೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಓಕೆ, ಎಸ್. ಸೊ ಈಸಿ ಇದೆ ಅಲ್ವಾ? ಈಗ ನಾವು ಲೆಕ್ಕಕ್ಕೆ ಬಂದ್ರೆ ಏನಿದೆ ಲೆಕ್ಕ ಕರೆಕ್ಟ್ ಆಗಿ ಓದ್ರಿ. ಒಂದು ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಕೊನೆಯಿಂದ 11ನೇ ಪದ. ಮತ್ತೇನಿದೆ? 11ನೇ ಪದವನ್ನ ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿ ನಮಗೆ ಕೊಟ್ಟಿದ್ದಾರೆ. ಓಕೆ, 10, 7, 4 ಅಂತ ಸಮಾಂತರ ಶ್ರೇಣಿಯನ್ನ ಕೊಟ್ಟಿದ್ದಾರೆ. ಕೊನೆಯಿಂದ 11ನೇ ಪದ ಹೇಗ್ ಮಾಡೋದು ಇದನ್ನ? ಎಸ್, ಹೇಗ್ ಮಾಡೋದು ಇದನ್ನ? ಮೊದಲು ನಾವು ಸಮಾಂತರ ಶ್ರೇಣಿಯನ್ನ ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಎಸ್, 10, 7, 4 ಇದು ಮೈನಸ್ 62. ಮೈನಸ್ 62 ಅಂತಂದ್ರೆ ನಮಗೆ ಕೊನೆಯ ಪದವನ್ನ ಕೊಟ್ಟಿದ್ದಾರೆ ಇಲ್ಲಿ. ಹೌದಾ? ಮೈನಸ್ 62ರವರೆಗೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಕೊನೆಯ ಪದ ನಮ್ಗೆ ಗೊತ್ತಿದೆ. ಏನಂತ? ಎಲ್ ಅಂತ ಗೊತ್ತಿದೆ, ಅಥವಾ AN ಅಂತ ಗೊತ್ತಿದೆ ನಮ್ಗೆ. ಇದನ್ನ ನಾವು AN ಅಂತ ತಗೊಂಡ್ರೆ, A ಅಂದ್ರೆ 10, B ಅಂತಂದ್ರೆ A2 ಮೈನಸ್ A1 ದಟ್ ಈಸ್ 7 ಮೈನಸ್ 10 ಎಷ್ಟಾಗತ್ತೆ? ಮೈನಸ್ 3 ಆಗತ್ತೆ ಅಲ್ವಾ? ಮೈನಸ್ 3. ಹಾಗೆ ಇದು AN ಅಥವಾ ಎಲ್ ಅಂತಾನು ತಗೋಬಹುದು. ಮೈನಸ್ 62 ಆಗತ್ತೆ. ಸೂತ್ರ ನಮಗ್ ಗೊತ್ತಿದೆ. ಏನಂತ? AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಅಲ್ವಾ? AN ಅಂದ್ರೆ ಮೈನಸ್ 62, A ಅಂದ್ರೆ 10 ಪ್ಲಸ್ N ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟನೇ ಪದ ಅಂತ ಗೊತ್ತಿಲ್ಲ ನಮ್ಗೆ. ಹೌದಾ? ಇಲ್ಲಿ ನೋಡ್ರಿ, 11ನೇ ಪದವನ್ನ ಕಂಡು ಹಿಡಿಯಿರಿ ಅಂತಂದ್ರೆ ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದವನ್ನ ಕಂಡು ಹಿಡಿಬೇಕಾದ್ರೆ ನಾವಿಲ್ಲಿ ಮೊದಲು N ಅನ್ನ ಕಂಡು ಹಿಡಿಬೇಕು ಅಲ್ವಾ? ಸೊ ಡಿ ಯ ಬೆಲೆ ಎಷ್ಟಿದೆ ಮಕ್ಕಳೇ? ಇಲ್ಲಿ ಮೈನಸ್ 3 ಅಂತ ಇದೆ. ಮೈನಸ್ 62 ಈಸ್ ಈಕ್ವಲ್ ಟು 10 ಮೈನಸ್ 3 ಇಂಟು ಮೈನಸ್ ಎನ್, ಮೈನಸ್ 3 ಇಂಟು ಎನ್ ಮಾಡಿದ್ರೆ ಮೈನಸ್ 3n, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, 3 ಬರುತ್ತೆ. ಮೈನಸ್ 62 ಈಸ್ ಈಕ್ವಲ್ ಟು 10 ಪ್ಲಸ್ 3 ಮಾಡಿದ್ರೆ 13, 13 ಮೈನಸ್ 3n ಬಂತು.
ಓಕೆ, ಇವಾಗ ಏನ್ ಮಾಡ್ತೀರಾ? 13 ನಾವೇನ್ ಮಾಡೋಣ, ಈ ಕಡೆ ಶಿಫ್ಟ್ ಮಾಡೋಣ. ಏನಾಗತ್ತೆ ಅದು? -62 -13 ಈಸ್ ಈಕ್ವಲ್ ಟು -3n ಆಗತ್ತೆ. ಓಕೆ, -62 -13 ಅಂದ್ರೆ ಎಷ್ಟು ಬಂತು? 75. -75 ಈಸ್ ಈಕ್ವಲ್ ಟು -3n ಅಂತ ಬಂತು. -75. ಸೊ n ಈಸ್ ಈಕ್ವಲ್ ಟು, ಇಲ್ಲಿ ಬರಿತೀನಿ ನೋಡ್ರಿ, -3n ಈಸ್ ಈಕ್ವಲ್ ಟು -75. ಈಗ ಈ -3 ಈ ಕಡೆ ಶಿಫ್ಟ್ ಮಾಡಿದ್ರೆ -75 ಡಿವೈಡೆಡ್ ಬೈ -3. 3 1 3 2 6, 1 ಉಳಿಯತ್ತೆ, 3 5 15, ಮೈನಸ್ ಅಂಡ್ ಮೈನಸ್ ಕ್ಯಾನ್ಸಲ್ ಆಗತ್ತೆ. n ಈಸ್ ಈಕ್ವಲ್ ಟು 25 ಅಂತ ಬಂತು. ಓಕೆ, n ಈಸ್ ಈಕ್ವಲ್ ಟು 25 ಅಂತ ಬಂದ್ರೆ ಏನಿದ್ರ ಅರ್ಥ ಅಂದ್ರೆ ಅಲ್ಲಿ 25 ಸಂಖ್ಯೆಗಳಿವೆ ಅಂತ ಅರ್ಥ. ಹೌದಾ? 25 ಸಂಖ್ಯೆಗಳಲ್ಲಿ ಕೊನೆಯಿಂದ 11ನೇ ಪದ ನೋಡ್ರಿ, ಇಲ್ಲಿ ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದ. ನಾವೇನ್ ಮಾಡೋಣ, 25 ಸಂಖ್ಯೆಗಳನ್ನ ಬರ್ಕೊಳ್ಳೋಣ. ಓಕೆ, ಇಲ್ಲಿ 25 ಸಂಖ್ಯೆಗಳನ್ನ ಬರಿತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. 25 ಸಂಖ್ಯೆಗಳು ಅಂದ್ರೆ n ಅಂದ್ರೆ 25 ಸಂಖ್ಯೆಗಳಿವೆ ಅಂತ ಅರ್ಥ. ಅವ್ರೇನ್ ಹೇಳಿದ್ದಾರೆ, ಕೊನೆಯಿಂದ 11ನೇ ಪದ ಎಣಿಸ್ತಾ ಹೋಗ್ರಿ. ಕೊನೆಯಿಂದ 11ನೇ ಪದ ಯಾವ್ದು ಬರುತ್ತೆ? 1 2 3 4 5 6 7 8 9 10 11. ಕೊನೆಯಿಂದ 11ನೇ ಪದ ಅಂದ್ರೆ ನಮ್ಗೆ 15 ಅಂತ ಬಂತು ಅಲ್ವಾ? ಕರೆಕ್ಟ್ ಆಗಿ ನೋಡ್ರಿ, ಕೊನೆಯಿಂದ 11ನೇ ಪದ ಅಂದ್ರೆ ನಮ್ಗೆ n ಇಸ್ ಈಕ್ವಲ್ ಟು 15 ಅಂತ ಬಂತು. n ಇಸ್ ಈಕ್ವಲ್ ಟು 15. ಯಾಕೆ? 15 ಕೊನೆಯಿಂದ 11ನೇ ಪದ ಇದು. ಈಗ ನಾವೇನ್ ಮಾಡೋಣ, ಕೊನೆಯಿಂದ 11ನೇ ಪದ 15 ಆಗಿದೆ ಅಲ್ವಾ? ಕೊನೆಯಿಂದ 11ನೇ ಪದ 15 ಆಗಿದೆ. ಇವಾಗ ನಮ್ಗೆ A15 ಕಂಡುಹಿಡಿಬೇಕು ಅಲ್ವಾ? ಕೊನೆಯಿಂದ 11ನೇ ಪದವನ್ನ ಕಂಡು ಹಿಡಿಯಿರಿ ಅಂದ್ರೆ ಕೊನೆಯಿಂದ 11ನೇ ಪದ 15 ಆಗಿದೆ. A15 ಕಂಡುಹಿಡಿಬೇಕು ನಾವು. A15 ಈಸ್ ಈಕ್ವಲ್ ಟು, ಮತ್ತೆ ನಾವು ಸೂತ್ರ ಹಾಕೋಣ, A ಪ್ಲಸ್ n ಮೈನಸ್ 1 ಇಂಟು ಡಿ. ಅಂದ್ರೆ AN ಈಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. n ಅಂದ್ರೆ 15 ಇದೆ ಇಲ್ಲಿ. A15 ಈಸ್ ಈಕ್ವಲ್ ಟು, A ಅಂದ್ರೆ ನೋಡ್ರಿ ಇಲ್ಲಿ ಎಷ್ಟಿದೆ? A ಅಂದ್ರೆ 10 ಇದೆ. 10 ಪ್ಲಸ್ n ಅಂತಂದ್ರೆ 15 ಇದೆ ನೋಡ್ರಿ, ಇಲ್ಲಿ 15 ಇದೆ ಅಲ್ವಾ? n ಇಸ್ ಈಕ್ವಲ್ ಟು 15. 15 ಮೈನಸ್ 1 ಇಂಟು ಡಿ ಬೆಲೆ -3 ಅಂತ ಇದೆ. 10 ಪ್ಲಸ್ 15ರಲ್ಲಿ 1 ಕಳೆದ್ರೆ 14 ಇಂಟು -3. 10 ಪ್ಲಸ್ ಇಂಟು ಮೈನಸ್ ಮೈನಸ್ 14 ಮೂರ್ಲೆ 42. 10ರಲ್ಲಿ 42 ಅಂದ್ರೆ 42ರಲ್ಲಿ 10 ಕಳೆದ್ರೆ 32. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ -32 ಅಂತ ಬರಿತೀವಿ. ಏನಿದು? A15 ಬೆಲೆ. ಹಾಗಿದ್ರೆ ಅರ್ಥ ಏನು? ಕೊನೆಯ ಪದದಿಂದ 11ನೇ ಪದ -32 ಆಗಿದೆ ಅಂತ ಅರ್ಥ. ಏನು? ಕೊನೆಯ ಪದದಿಂದ 11ನೇ ಪದ -32 ಆಗಿದೆ ಅಂತ ಅರ್ಥ. A15 is equal to -32. ಈಸಿ ಇದೆ ಅಲ್ವಾ? ಸ್ವಲ್ಪ ಅಷ್ಟೇ ನಾವು ಗಮನ ಕೊಟ್ರೆ ಮುಗೀತು. ಇಲ್ಲಿ ಕೊನೆಯಿಂದ 15ನೇ ಪದ ಯಾವ್ದಾಗತ್ತೆ ನೋಡೋದು, 15. ಸೊ n is equal to 15 ಆಯ್ತು. A15 ಕಂಡುಹಿಡಿಬೇಕು ನಾವು. ಅದೆಷ್ಟಾಯ್ತು? -32. ಓಕೆ, ಎಸ್. ನೆಕ್ಸ್ಟ್ ಏನಿದೆ ನೋಡೋಣ. ಒಂದು ಸಮಾಂತರ ಶ್ರೇಣಿಯ
ಮೂರನೇ ಮತ್ತು ಒಂಬತ್ತನೇ ಪದಗಳು 4 ಮತ್ತು 8 ಅಂದ್ರೆ ಮೂರನೇ ಮತ್ತು ಒಂಬತ್ತನೇ ಪದಗಳು ಕ್ರಮವಾಗಿ 4 ಮತ್ತು -8 ಆದರೆ ಅದರ ಎಷ್ಟನೇ ಪದ ಸೊನ್ನೆಯಾಗಿದೆ? ಈ ತರಹದ ಪ್ರಶ್ನೆಯನ್ನ ಹಿಂದೆ ಕೂಡ ನಾವು ಮಾಡಿದ್ವಿ. ಎಷ್ಟನೇ ಪದ ಸೊನ್ನೆ ಅಂತ ಕೇಳಿದ್ದಾರೆ ಅಲ್ವಾ? ಇವಾಗ ನಾವೇನ್ ಮಾಡೋಣ, ಪರಿಹಾರ ಏನ್ ಕೊಟ್ಟಿದ್ದಾರೆ ನಮ್ಗೆ? A3 ಕೊಟ್ಟಿದ್ದಾರೆ. ಮೂರನೇ ಮತ್ತು ಒಂಬತ್ತನೇ ಪದಗಳು, ಮೂರನೇ ಪದ 4, ಒಂಬತ್ತನೇ ಪದ -8 ಆಗಿದೆ ಅಂತ ಕೊಟ್ಟಿದ್ದಾರೆ. ಮೂರನೇ ಪದ A3 = 4, A9 = -8 ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಸೂತ್ರ ಗೊತ್ತಿದೆ ಏನಂತ, AN = A + n - 1 × D. ಮಕ್ಕಳೇ, ಇಲ್ಲಿ n ಅಂದ್ರೆ ಯಾವುದು, AN ಅಂದ್ರೆ ಯಾವುದು ಅದು ನಮ್ಗೆ ಗೊತ್ತಾಗ್ಬೇಕು ಅಲ್ವಾ? ಇಲ್ಲಿ n ಅಂದ್ರೆ 3, AN ನ ಬೆಲೆ 4, A3 ಯ ಬೆಲೆ 4. n ಅಂದ್ರೆ 3, A3 ಯ ಬೆಲೆ 4 ಅಂದ್ರೆ AN ನ ಬೆಲೆ 4, A A + n ಅಂತಂದ್ರೆ 3 - 1 × D. ಹಾಗಿದ್ರೆ ಎಷ್ಟಾಗತ್ತೆ ಇದು? 4 ಒಂದೇ ನಿಮಿಷ, ಕರೆಕ್ಟ್ ಆಗಿ ಬರೆಯೋಣ ಇದನ್ನ. ಎಸ್, A + 3 - 1 ಅಂದ್ರೆ 2D ಆಗತ್ತೆ. ಹಾಗಿದ್ರೆ A + 2D = 4 ಆಗತ್ತೆ. ಇದನ್ನ ನಾವು ಸಮೀಕರಣ 1 ಅಥವಾ ಈಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ನೆಕ್ಸ್ಟ್ ಏನಿದೆ, A9 ಅಂತ ಇದೆ. ಇದನ್ನೇ ನಾವು ಮತ್ತೆ ಈ ಸೂತ್ರದಲ್ಲಿ ಹಾಕಿದ್ರೆ A9 = A + n - 1. n ಅಂತಂದ್ರೆ 9 ಇದೆ ಇಲ್ಲಿ ನೋಡ್ರಿ. n ಅಂದ್ರೆ 9, AN ನ ಬೆಲೆ -8, 9 - 1 × D. A9 ನ ಬೆಲೆ -8 = A + 9 - 1 ಅಂದ್ರೆ 8D ಅಲ್ವಾ? ಹಾಗಿದ್ರೆ A + 8D = -8. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಈಗ ನಮ್ಗೆ A ಮತ್ತು D ಎರಡು ಚರಾಕ್ಷರದ ಬೆಲೆಗಳು ಗೊತ್ತಿಲ್ಲ ಇಲ್ಲಿ ಅಲ್ವಾ? ಎರಡು ಚರಾಕ್ಷರದ ಬೆಲೆಗಳು ಗೊತ್ತಿಲ್ಲ ಅಂತಂದಾಗ ನಾವೇನ್ ಮಾಡ್ತೀವಿ, ವರ್ಜಿಸುವ ವಿಧಾನವನ್ನ ಬಳಸ್ತೀವಿ ಅಥವಾ ಆದೇಶ ವಿಧಾನವನ್ನ ಬಳಸ್ತೀವಿ. ನೆನಪು ಮಾಡ್ಕೊಳ್ರಿ. ಸೊ ನಮ್ಗೆ ಏನು ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ. ಹಾಗಿದ್ರೆ ನಾವಿಲ್ಲಿ ವರ್ಜಿಸುವ ವಿಧಾನವನ್ನ ಬಳಸೋಣ. ಇಕ್ವೇಶನ್ ನಂಬರ್ ಅಥವಾ ಸಮೀಕರಣ 1 ಮತ್ತು 2ರಿಂದ ಏನಾಗತ್ತೆ? ಸಮೀಕರಣ 1 ಮತ್ತು 2ರಿಂದ ಒಂದನೇ ಸಮೀಕರಣ A + 2D ಅಂತ ಇದೆ = 4. ಎರಡನೇ ಸಮೀಕರಣ A + 8D = ಅಂತ ಇದೆ. ಇಲ್ಲೂ ಮೈನಸ್ ಬರುತ್ತೆ, ಇಲ್ಲೂ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಯಾಕೆ? ನಾವ್ ಇದನ್ನ ಕ್ಯಾನ್ಸಲ್ ಮಾಡ್ಬೇಕು. ಯಾವಾಗ ಕ್ಯಾನ್ಸಲ್ ಆಗತ್ತೆ? ಚಿಹ್ನೆಗಳು ವಿರುದ್ಧ ಇದ್ದಾಗ, ಅಪೋಸಿಟ್ ಇದ್ದಾಗ ಮಾತ್ರ ನೀವು ಅದನ್ನ ಕ್ಯಾನ್ಸಲ್ ಮಾಡಬಹುದು. ಇಲ್ಲ ಅಂದ್ರೆ ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ ಅಂದಾಗ ಅದು 2A ಬರುತ್ತೆ ಅಲ್ವಾ? ನಮ್ಗೆ ಎರಡು ಚರಾಕ್ಷರಗಳು ಸಮವಾಗಿದ್ದಾಗ ಇಲ್ಲೂ A ಇದೆ, ಇಲ್ಲೂ A ಇದೆ. ಹಾಗಿದ್ರೆ ಅದನ್ನ ನಾವು ವರ್ಜಿಸ್ಬೋದು. ವರ್ಜಿಸೋದು ಅಂದ್ರೆ ಏನು? ಒಂದನ್ನ ತೆಗೆದು ಹಾಕೋದು, ಕ್ಯಾನ್ಸಲ್ ಮಾಡೋದು. ನಾವಿಲ್ಲಿ ಯಾವ್ದನ್ನ ತೆಗಿತಾ ಇದೀವಿ? A ಅನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಲ್ವಾ? 2 - 8. ಸೊ -8 ಅಲ್ಲಿ ಎರಡನ್ನ ಕಳೆದ್ರೆ ನಿಮ್ಗೆ -6D ಬರುತ್ತೆ. ಇಲ್ಲಿ 8 ಮತ್ತು 4, 8 ಮತ್ತು 4 ಅಂತಂದ್ರೆ ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ ಅಂದ್ರೆ 12 ಅಂತ ಬಂತು. ಸೊ D = 12 / -6. 6 1 6 2 ಎಷ್ಟು ಬಂತು ಮಕ್ಕಳೇ? ಇದು D ನ ಬೆಲೆ -2 ಅಂತ ಬಂತು ಅಲ್ವಾ? ಎಷ್ಟು ಬಂತು? D ನ ಬೆಲೆ -2. ಈಗ ನಮ್ಗೆ ವರ್ಜಿಸುವ ವಿಧಾನದ ಪ್ರಕಾರನೇ ಹೋದ್ರೆ ಒಂದು ಚರಾಕ್ಷರದ ಬೆಲೆ ಗೊತ್ತಾಯ್ತು, D ಬೆಲೆ. ಈ D ಯನ್ನ ಬಳಸಿಕೊಂಡು ನಾವು A ಬೆಲೆಯನ್ನ ಕಂಡುಹಿಡಿಯಬಹುದು. ಹೇಗೆ? D ಯ ಬೆಲೆಯನ್ನು ಇಲ್ಲಿ ಮಾಡ್ತೇನೆ ನೋಡ್ರಿ, ಒಂದೇ ನಿಮಿಷ. ಇರೇಸ್ ಆಯ್ತದ? ಇರೇಸ್ ಆಯ್ತು, ಸಾರಿ ಒಂದೇ ನಿಮಿಷ. ಸೊ ಇದನ್ನ ಶಾರ್ಟ್ ಆಗಿ ಬರೀತೀನಿ ನೋಡ್ರಿ. ಸೊ A4 = A +
3D. ಓಕೆ, ಹಾಗೆ A3 ಅಲ್ಲ, 3ನೇ ಪದ ಮತ್ತು 9ನೇ ಪದ. A3 is equal to A plus. ಎಲ್ಲಾನು ಕ್ಯಾನ್ಸಲ್ ಆಯ್ತಾ ಇದು? ಸಾರಿ. ಒಂದೇ ನಿಮಿಷ, ನೀವು ಎಲ್ಲಿವರೆಗೂ ಬರ್ಕೊಂಡಿದ್ದೀರಾ ಅಲ್ಲಿಗೆ ಸ್ಟಾಪ್ ಮಾಡ್ರಿ, ನಾನು ಕಂಪ್ಲೀಟ್ ಆಗಿ ಬರೀತೀನಿ. ಸೊ A3 is equal to 4, A9 is equal to -8. ಹೌದಾ? A3 ಯ ಬೆಲೆ ಎಷ್ಟು ಬಂದಿತ್ತು ನಮ್ಗೆ? A plus 2D ಬಂದಿತ್ತು. ಹಾಗೆ A9 ನ ಬೆಲೆ A plus 8D ಬಂದಿತ್ತು ಅಲ್ವಾ? A3 ಅಂತಂದ್ರೆ 4 is equal to A plus 2D ಅಂತ ಬಂದಿತ್ತು. ಇದೆಷ್ಟು ಬಂದಿತ್ತು? A9 ನ ಬೆಲೆ -8 is equal to A plus 8D ಅಂತ ಬಂದಿತ್ತು. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆದಿದ್ವಿ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆದಿದ್ವಿ ಅಲ್ವಾ? ಸೊ ಸ್ವಲ್ಪ ಶಾರ್ಟ್ ಆಗಿ ಬರ್ದಿದ್ದೀನಿ ಇಲ್ಲಿ. ಮತ್ತೆ ಫ್ರಾಮ್ ಇಕ್ವೇಶನ್ ನಂಬರ್ 1, ಸಮೀಕರಣ 1 ಮತ್ತು 2ರಿಂದ ಇದನ್ನ ನೀವು ಈಗಾಗಲೇ ಬರ್ಕೊಂಡಿದ್ದೀರಾ. 1ನೇ ಸಮೀಕರಣ A plus 2D ಇದೆ is equal to 4, A plus 8D is equal to -8. ಸೊ ಇಲ್ಲಿ ಚಿಹ್ನೆಗಳನ್ನ ಚೇಂಜ್ ಮಾಡೋಣ. A ಕ್ಯಾನ್ಸಲ್ ಆಯ್ತು, ಇಲ್ಲಿ -6D ಇರುತ್ತೆ, 6D is equal to 12 ಆಯ್ತು. ಸೊ D is equal to 12 divided by -6. R ಒಂದೇ, R ಎರಡ್ಲೆ, ಸೊ D is equal to -2. ಈ ಡಿ ಯ ಬೆಲೆಯನ್ನ ನಾವೇನ್ ಮಾಡೋಣ, ಇಕ್ವೇಶನ್ ನಂಬರ್ ಅಥವಾ ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕಲ್ವಾ? ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ ನೋಡ್ರಿ. ಸಮೀಕರಣ 1 ಏನಿದೆ? A plus 2D is equal to 4 ಅಂತ ಇದೆ. A plus D ಯ ಬೆಲೆ ಎಷ್ಟಿದೆ ಮಕ್ಕಳ? ಇಲ್ಲಿ -2 ಇದೆ. A plus ಇಂಟು ಮೈನಸ್, ಎರಡೆರಡ್ಲೆ 4 is equal to 4. ಈ -4 ಈ ಕಡೆ ಶಿಫ್ಟ್ ಮಾಡ್ರಿ, 4 + 4 ಆಗತ್ತೆ. A is equal to 8 ಆಯ್ತು. ಅಂದ್ರೆ ಈಗ ನಮ್ಗೆ A ಮತ್ತು D ಯ ಬೆಲೆಗಳು ಸಿಕ್ತು ಅಲ್ವಾ? A ನ ಬೆಲೆ ಮತ್ತು D ನ ಬೆಲೆ ಸಿಕ್ತು. ಈಗ ನಮ್ಗೆ ಏನ್ ಕೇಳಿದ್ದಾರೆ? ಎಷ್ಟನೇ ಪದ 0 ಆಗಿದೆ? ಎಷ್ಟನೇ ಪದ 0 ಅಂತ ಕೊಟ್ಟಾಗ ನಾವು AN is equal to 0 ಅಂತ ತಗೋತೀವಿ. ಆಗ ಸೂತ್ರ ಬರ್ಕೋತೀರಾ? A plus n minus 1 into D. AN ನ ಬೆಲೆ 0 ಅಂತ ತಗೊಂಡಿದೀವಿ. A ಯ ಬೆಲೆ ಎಷ್ಟಿದೆ ಮಕ್ಕಳ? ಇಲ್ಲಿ ನಾವು ಕಂಡು ಹಿಡಿದ್ವಿ ಎಷ್ಟು ಅಂತ, 8. n ನ ಬೆಲೆ ನಮಗೆ ಗೊತ್ತಿಲ್ಲ, ಯಾಕೆ? ಎಷ್ಟನೇ ಪದ ಅಂತ ಕೊಟ್ಟಾಗ n ಗೊತ್ತಿರಲ್ಲ ನಮ್ಗೆ. ಓಕೆ, ನೆನ್ಪಿಟ್ಕೊಳ್ರಿ ಅದನ್ನ. D ಅಂದ್ರೆ -2. 8 -2 ಇಂಟು n ಅಂದ್ರೆ -2n ಆಗತ್ತೆ. ಮೈನಸ್ ಇಂಟು ಮೈನಸ್ +2 ಆಗತ್ತೆ. ಸೊ -2n, 8 + 2 that is 10. ಹೌದಾ? ಈ -2n ನ ಈ ಕಡೆ ಶಿಫ್ಟ್ ಮಾಡಿದ್ರೆ 2n is equal to 10, n is equal to 10 divided by 2. 2 1 2 5. ಹಾಗಿದ್ರೆ n is equal to ಎಷ್ಟು ಬಂತು ಮಕ್ಕಳ? ಇಲ್ಲಿ n is equal to 5. ಎಷ್ಟನೇ ಪದ 0 ಆಗಿದೆ? 5ನೇ ಪದ 0 ಆಗಿದೆ. ಯಾಕೆ? n is equal to 5 ಅಂತ ಬಂತು. ಹಾಗಾಗಿ 5ನೇ ಪದ 0 ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಈಸಿ ಇದೆ ಅಲ್ವಾ? ಎಸ್. ಇದೇ ತರಹ ನಾವು ಮತ್ತೊಂದು ಲೆಕ್ಕವನ್ನ ಮಾಡೋಣ. ಈ ಲೆಕ್ಕನು ಕೂಡ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಮಾತ್ರ ಚೇಂಜ್, ಬಟ್ ಮಾಡುವಂತಹ ಮೆಥಡ್ ಎಲ್ಲ ಸೇಮ್. ಏನಂತ ಕೊಟ್ಟಿದ್ದಾರೆ ನಮ್ಗೆ, ಇದನ್ನ ನೀವು ಕೂಡ ಟ್ರೈ ಮಾಡಿ, ಯಾಕಂದ್ರೆ ಜಸ್ಟ್ ನಾವೇನ್ ಬಿಡಿಸಿದ್ವಿ ಅದೇ ತರಹದ ಲೆಕ್ಕನೇ ಇದೆ ಇದು. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ 24, 6ನೇ ಮತ್ತು 10ನೇ ಪದಗಳ ಮೊತ್ತ 44. ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡು ಹಿಡಿಯಿರಿ. ಓಕೆ, ಚೆಕ್ ಮಾಡೋಣ. ಹಾಗಿದ್ರೆ ಬರೆಯೋಣ. ಏನ್ ಕೊಟ್ಟಿದ್ದಾರೆ ನಮ್ಗೆ ಅದನ್ನ ಬರ್ಕೊಡ್ರಿ. ಏನ್ ಕೊಟ್ಟಿದ್ದಾರೆ? 4ನೇ ಮತ್ತು 8ನೇ ಪದ. 4ನೇ ಪದ ಅಂತಂದ್ರೆ A4 plus A8. ಯಾಕೆ? ಈ 2 ಪದಗಳ ಮೊತ್ತ 24. ನೋಡ್ರಿ ಇಲ್ಲಿ 4 ಮತ್ತು 8ನೇ ಪದಗಳ ಮೊತ್ತ 24. ಅಂದ್ರೆ A4 plus A8 is equal to 24. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? A6 plus A8 10 is equal to 44. ಇಲ್ಲೂ ಕೂಡ 6ನೇ ಮತ್ತು 10ನೇ ಪದಗಳ ಮೊತ್ತ 44. ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನ ಬರೆಯಿರಿ. ಇವಾಗ ಏನ್ ಮಾಡೋಣ ಮಕ್ಕಳೇ? ನಾವು ಇಲ್ಲಿ ನಮ್ಗೆ A4 A8 ಅಂತ ಇದೆ.
ಸೊ ನಾವೇನ್ ಮಾಡೋಣ, A4 ಮತ್ತೆ A8 ಅನ್ನ ಬೆಲೆಯನ್ನ ಕಂಡುಹಿಡಿಯೋಣ. ಹೇಗ್ ಕಂಡುಹಿಡಿಯೋದು? ಸೂತ್ರ ಹಾಕೋಣ ಮತ್ತೆ. an is equal to a plus n minus 1 into d. ಈಗ ನಾವು A4 ಅನ್ನ ಕಂಡುಹಿಡಿತಾ ಇದ್ದೀವಿ. ಸೊ A4 is equal to n is equal to 4 ಆಗತ್ತೆ ಅವಾಗ ಅಲ್ವಾ. a plus 4 minus 1 into d. A4 is equal to a plus 3d ಆಗತ್ತೆ. ಇದೇನಿದು A4 ನ ಬೆಲೆ. ಓಕೆ, ಹಾಗೆ A8 ಅಂತ ಇದೆ. A8 is equal to a plus n2 minus 1 into d. ಯಾಕೆ n ಅಂದ್ರೆ n2 ಇದೆ, a ನ ಬೆಲೆನೂ ಗೊತ್ತಿಲ್ಲ ನಮ್ಗೆ, d ನ ಬೆಲೆನೂ ಗೊತ್ತಿಲ್ಲ, ಹಾಗೆ ಬರ್ಕೊಳ್ರಿ. a plus 7d. ಏನಿದು A8 ನ ಬೆಲೆ ಇದು ಅಲ್ವಾ. ಎಸ್, ಈಗ A4 ಮತ್ತೆ A8 ನ ಬೆಲೆಯನ್ನ ಇದರಲ್ಲಿ ಹಾಕೋಣ. A4 ಅಂದ್ರೆ ಏನಿದೆ, a plus 3d ಅಂತ ಇದೆ, ಪ್ಲಸ್ A8 ಅಂದ್ರೆ a plus 7d is equal to 24 ಅಂತ ಇದೆ. ಓಕೆ, 24. ಇಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಇಲ್ಲೂ ಕೂಡ A4 plus A8 is equal to 24 ಅಂತ ಬರ್ಕೋಬಹುದು. ಅಂದ್ರೆ A4 ನ ಬೆಲೆ a plus 3d, A8 ನ ಬೆಲೆ a plus 7d is equal to 24. 28 ಅಲ್ಲ 24. ಓಕೆ, ಎಷ್ಟು ಎ ಗಳಿವೆ ಇಲ್ಲಿ? 2 ಎ ಗಳಿವೆ. ಡಿ ಎಷ್ಟಿದೆ ಮಕ್ಕಳೇ? 3d plus 7d ಅಂದ್ರೆ 10d is equal to 24. ಇವಾಗ 2 ಇದೆ, 10 ಇದೆ, 24 ಇದೆ. ಈ ಮೂರು ಸಂಖ್ಯೆಗಳು 2ರಿಂದ ಭಾಗ ಹೋಗುತ್ತೆ ಅಲ್ವಾ. ಹಾಗಾಗಿ ಇಲ್ಲೂ ಕೂಡ ಡಿವೈಡೆಡ್ ಬೈ 2 ಮಾಡೋಣ, ಇಲ್ಲೂ 2 ಮಾಡೋಣ, ಇಲ್ಲೂ ಡಿವೈಡೆಡ್ ಬೈ 2 ಮಾಡೋಣ. 2 ಒಂದ್ಲೆ 2 ಒಂದ್ಲೆ 2 ಒಂದ್ಲೆ 2 ಐದ್ಲೆ 2 ಒಂದ್ಲೆ 2 12ಲೆ, ಹೌದಾ? 2 ಒಂದ್ಲೆ 2 2. ಎಷ್ಟು ಬಂತು? a plus 5d is equal to 12 ಅಂತ ಬಂತು. ಇದನ್ನ ನಾವು ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಓಕೆ, ಈಗ ಇದು ಏನಿದು ಇಕ್ವೇಶನ್ ನಂಬರ್ 1. ಈಗ ಇದೇ ತರಹ ನಾವೇನ್ ಮಾಡಿದ್ವಿ ಇದನ್ನೇ ನಾವು ಇಲ್ಲೂ ಕೂಡ ಅಪ್ಲೈ ಮಾಡೋಣ. ಅಂದ್ರೆ A6 ನ ಬೆಲೆಯನ್ನ ಕಂಡುಹಿಡೀರಿ. ಎಷ್ಟು ಬರುತ್ತೆ? a plus 6 minus, ನಾನು ಡೈರೆಕ್ಟ್ ಆಗಿ ಬರೀತೀನಿ. 6 minus 1 ಅಂತಂದ್ರೆ 5d. ಯಾಕೆ? n minus 1 into d. n ಅಂದ್ರೆ 6 ಇದೆ, 6 minus 1 ಅಂದ್ರೆ 5d. ಹಾಗೆ A10 ಅಂದ್ರೆ 10 minus 1 ಅಂದ್ರೆ 9d ಆಗತ್ತೆ. a plus 9d. ಸೊ ಇವೆರಡರ ಬೆಲೆಯನ್ನ ಇದರಲ್ಲಿ ಹಾಕಿದ್ರೆ A6 plus A10 is equal to 44. ಓಕೆ, A6 ನ ಬೆಲೆ a plus 5d plus a plus 9d is equal to 44. ಎಷ್ಟು ಎ ಗಳಿವೆ? 2 ಎ ಪ್ಲಸ್ 9d ಪ್ಲಸ್ 5d ಅಂದ್ರೆ 14d is equal to 44. ಇಲ್ಲೂ ಕೂಡ ಮೂರು ಸಂಖ್ಯೆಗಳು 2ರಿಂದ ಭಾಗ ಹೋಗತ್ತೆ. ಹಾಗಾಗಿ 2ರಿಂದ ಭಾಗ ಹೋಗಿಸೋಣ. 2 ಒಂದ್ಲೆ 2 ಒಂದ್ಲೆ 2 ಒಂದ್ಲೆ 2 ಏಳ್ಲೆ 2 ಒಂದ್ಲೆ 2 2ಲೆ ಅಂದ್ರೆ 22 ಅಂತ ಬಂತು. ಎಷ್ಟು ಬಂತು ಇಲ್ಲಿ ನಮ್ಗೆ? a plus 7d is equal to 22. ಇದೇನಿದು? ಸಮೀಕರಣ 2 ಅಂತ ಕರೆಯೋಣ. ಏನಿದು? ಸಮೀಕರಣ 2. ಇದು ಸಮೀಕರಣ 1, ಇದು ಸಮೀಕರಣ 2. ಈಗ ಸಮೀಕರಣ 1 ಮತ್ತು 2ರಿಂದ, ಓಕೆ, ಸಮೀಕರಣ 1 ಮತ್ತು 2ರಿಂದ ಏನಾಗುತ್ತೆ? ಇಲ್ಲೂ ಕೂಡ ನಾವು ವರ್ಜಿಸುವ ವಿಧಾನವನ್ನ ಬಳಸೋಣ. ಯಾಕೆ ಅಂದ್ರೆ 2 ಚರಾಕ್ಷರದ ಬೆಲೆಗಳು ನಮಗೆ ಗೊತ್ತಿಲ್ಲ. a plus 5d, ಒಂದು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡೋದರ ಮೂಲಕ ನಾವು ಇನ್ನೊಂದು ಚರಾಕ್ಷರವನ್ನ ಕಂಡುಹಿಡಿಬಹುದು. ಇಲ್ಲಿ ನೀವು 1 2 ಆದ್ರೂ ತಗೋಬಹುದು, ಅಥವಾ 2 minus 1 ಆದ್ರೂ ತಗೋಬಹುದು. 2 ಅಂದ್ರೆ ಮೇಲೆ 2ನೇ ಸಮೀಕರಣ, ಕೆಳಗೆ 1ನೇ ಸಮೀಕರಣ. ಯಾಕೆ? 22 ಇದೆ, ಇಲ್ಲಿ 12 ಇದೆ. ಸೊ ನಮ್ಗೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಈಸಿ ಆಗತ್ತೆ. ನೀವ್ ಯಾವ್ದು ಬೇಕಾದ್ರೂ ತಗೋಬಹುದು. ಓಕೆ, ಸೊ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿ ಅಂತಂದ್ರೆ ಫಸ್ಟ್ ಸಮೀಕರಣ 2 ಬರೆಯೋಣ. ಯಾವ್ದು ಬರೆದ್ರು ನಡೆಯುತ್ತೆ. a plus 5d is equal to 12 ಬರೆದ್ರು ನಡೆಯುತ್ತೆ, ಅಥವಾ a plus 7d is equal to 22, a plus 5d is equal to 12. ಯಾಕೆ? ದೊಡ್ಡ ಸಂಖ್ಯೆಗಳ ಮೇಲೆ ಬಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗತ್ತೆ. ಇಲ್ಲೂ ಕೂಡ ಚಿಹ್ನೆಗಳನ್ನ ಚೇಂಜ್ ಮಾಡೋಣ. a ಕ್ಯಾನ್ಸಲ್ ಆಯ್ತು. 7ರಲ್ಲಿ 5ಅನ್ನ ಕಳೆದ್ರೆ 2d ಬಂತು.
22ರಲ್ಲಿ 12 ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ? 10 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಸಾರಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ +10 ಬರುತ್ತೆ. ಸೊ ಡಿ ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2. ಯಾಕೆ ಡಿ 2 ಈ ಕಡೆ ಶಿಫ್ಟ್ ಮಾಡ್ತೀರಾ? 2 1 2 5 ಎಷ್ಟು ಬಂತು ಡಿ ಬೆಲೆ? ಡಿ ಇಸ್ ಈಕ್ವಲ್ ಟು 5. ಡಿ ಯ ಬೆಲೆಯನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಓಕೆ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಯಾಕೆಂದ್ರೆ ನಾವು ಎ ಬೆಲೆಯನ್ನ ಕಂಡುಹಿಡಿಬೇಕು ಅಲ್ವಾ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? ಸಮೀಕರಣ 1 ಏನಿದೆ? a + 5d = 12 ಅಂತ ಇದೆ. ಸೊ a + 5 ಇಂಟು ಡಿ ಯ ಬೆಲೆ ಎಷ್ಟಿದೆ? 5 ಇದೆ. a + 5 5 25 = 12. ಹಾಗಿದ್ರೆ a = 25ನ ಈ ಕಡೆ ಶಿಫ್ಟ್ ಮಾಡಿದ್ರೆ 12 - 25 ಅಲ್ವಾ? a = 25ರಲ್ಲಿ 12ನ್ನ ಕಳೆದ್ರೆ ಎಷ್ಟು ಬರುತ್ತೆ? -13. ಯಾಕೆ? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, 25ರಲ್ಲಿ 12ನ್ನ ಕಳೆದ್ರೆ 13 ಅಂದ್ರೆ -13 ಅಂತ ಬಂತು. ಇವಾಗ ನಮ್ಗವ್ರ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ? ಶ್ರೇಣಿಯ ಮೊದಲ 3 ಪದಗಳು. ಶ್ರೇಣಿ ಅಂತ ಬಂದಾಗ ಮೊದಲನೇ ಪದವನ್ನ ಎ ಅಂತ ಕರಿತೀವಿ. ಎ ಯ ಬೆಲೆ ಎಷ್ಟಿದೆ? 13. ನಮಗ್ ಒಂದು ಬೆಲೆ ಸಿಕ್ಕಾಯ್ತು. ಮೊದಲ 3 ಪದ ಅಂದ್ರೆ ಮೊದಲನೇ ಪದ ಎ 13 ಆಯ್ತು, -13. ನೆಕ್ಸ್ಟ್ ಪದ ಅಂದ್ರೆ ಮುಂದಿನ ಪದ ಅಥವಾ ಎರಡನೇ ಪದವನ್ನ ಹೇಗ್ ಕಂಡು ಹಿಡಿತೀರಾ? ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸುವುದರ ಮೂಲಕ ಎರಡನೇ ಪದವನ್ನ ಪಡಿತೀವಿ. ಹಾಗಿದ್ರೆ ಮೊದಲ ಪದ -13, ಸಾಮಾನ್ಯ ವ್ಯತ್ಯಾಸ 5, ಎಷ್ಟು ಬಂತು? 13ರಲ್ಲಿ 5ನ್ನ ಕಳಿತೀರಾ, ಎಷ್ಟು ಬರುತ್ತೆ? 13ರಲ್ಲಿ 5ನ್ನ ಕಳೆದ್ರೆ ನಮ್ಗೆ -8 ಬರುತ್ತೆ. ಹಾಗಿದ್ರೆ ಎರಡನೇ ಪದ ಎಷ್ಟಾಯ್ತು? -8. ಮೂರನೇ ಪದ, ಎರಡನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತೀರಾ, ಎಷ್ಟು ಬರುತ್ತೆ? 8ರಲ್ಲಿ 5ನ್ನ ಕಳಿತೀರಾ, ಎಷ್ಟು ಬಂತು? -3 ಬಂತು. ಹಾಗಿದ್ರೆ ಇವು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು. ಶ್ರೇಣಿಯ ಮೊದಲ 3 ಪದಗಳು. ಹೌದಾ? ಪದಗಳು ಈಸಿ ಇದೆ ಅಲ್ವಾ? ನಾವ್ ಏನ್ ಮಾಡಿದ್ವಿ? ಕೊಟ್ಟಂತಹ ಇಕ್ವೇಶನ್ ಅನ್ನ ಎ ಮತ್ತು ಡಿ ಅನ್ನ ಕಂಡು ಹಿಡಿಬೇಕಂದ್ರೆ ಮೊದಲು 2 ಸಮೀಕರಣಗಳನ್ನ ಕಂಡು ಹಿಡಿತೀರಾ, ಸಮೀಕರಣ 1 ಮತ್ತು 2ರಿಂದ. ಹಾಗಿದ್ರೆ ಸಮೀಕರಣ 1 ಮತ್ತು 2ರಿಂದ ಅಂದ್ರೆ ಡಿ ಯ ಬೆಲೆ ಸಿಕ್ತು. ಆ ಡಿ ಯ ಬೆಲೆಯನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನಿಮಗೆ ಎ ಯ ಬೆಲೆ ಸಿಗತ್ತೆ. ಎ ಅಂದ್ರೆ ಮೊದಲನೇ ಪದ, ಎರಡನೇ ಪದ ಮತ್ತು ಮೂರನೇ ಪದವನ್ನ ನಾವು ಕಂಡು ಹಿಡಿಬೇಕು. ಹೇಗ್ ಕಂಡು ಹಿಡಿತೀವಿ? ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸಿದ್ರೆ -8 ಬರುತ್ತೆ. ಎರಡನೇ ಪದ -8ಕ್ಕೆ ಸಾಮಾನ್ಯ ವ್ಯತ್ಯಾಸ 5ನ್ನ ಕೂಡಿಸಿದ್ರೆ 3 ಬರುತ್ತೆ. ಇವು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು. ಇದು ನಿಮಗೆ 3 ಅಥವಾ 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಮಾಡೋಣ. ಏನಂತ ಇದೆ ಪ್ರಶ್ನೆ? ಒಂದ್ಸತಿ ಚೆಕ್ ಮಾಡ್ರಿ, ಒಂದೇ ನಿಮಿಷ. ಎಸ್, ಮೊತ್ತ 636 ಸಿಗಬೇಕಾದರೆ 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ? ಅಂದ್ರೆ ಮಕ್ಕಳೇ, ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? 636 ಏನಿದು? ಇದು ಮೊತ್ತ ಅಂದ್ರೆ SN ನ ಬೆಲೆ 636 ಅಂತ ಕೊಟ್ಟಿದ್ದಾರೆ. ಶ್ರೇಣಿಯನ್ನ ಕೂಡ ಕೊಟ್ಟಿದ್ದಾರೆ, ನೋಡೋಣ. 9, 17, 25. ಓಕೆ, ಇಲ್ಲಿ ಎ ಅಂತಂದ್ರೆ ಎಷ್ಟು? 9. ಡಿ ಅಂತಂದ್ರೆ A2 - A1 ಅಲ್ವಾ? A2 ಅಂದ್ರೆ 17 ಇದೆ, -9. 17ರಲ್ಲಿ 9ನ್ನ ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ? 8 ಬರುತ್ತೆ ಅಲ್ವಾ? ನೆಕ್ಸ್ಟ್ SN ನ ಬೆಲೆ ನಮ್ಗೆ ಕೊಟ್ಟಿದ್ದಾರೆ. ಓಕೆ, SN ನ ಬೆಲೆ 636. ಇಲ್ಲೂ ಕೂಡ ನಮಗೆ ಎಷ್ಟು ಪದಗಳು, ಎಷ್ಟನೇ ಪದ, ಯಾವ ಪದ? ಹೌದಾ? ಅಂದ್ರೆ N ಗೊತ್ತಿಲ್ಲ, N ಅನ್ನ ಕಂಡುಹಿಡಿಯೋಣ. ಎಷ್ಟು ಪದಗಳು ಅಂದ್ರೆ N ಗೊತ್ತಿಲ್ಲ. ಓಕೆ,
ಇಲ್ಲಿ ಎಸ್ ಎನ್ ಗೊತ್ತಿದೆ, ಎ ಗೊತ್ತಿದೆ, ಡಿ ಗೊತ್ತಿದೆ ಅಂದಾಗ ಎಸ್ ಎನ್ ನ ಸೂತ್ರವನ್ನ ಬಳಸೋಣ. ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಯಾವಾಗ ಯಾವ ಸೂತ್ರ ಬಳಸ್ಬೇಕು ಅದು ಕೂಡ ನಮ್ಗೆ ಗೊತ್ತಿರಬೇಕು ಅಲ್ವಾ. ಎ ಗೊತ್ತಿದೆ, ಡಿ ಗೊತ್ತಿದೆ ಅಂದಾಗ ನಾವು ಈ ಸೂತ್ರವನ್ನ ಬಳಸ್ತೀವಿ. ಎಸ್ ಎನ್ ನ ಬೆಲೆ ಎಷ್ಟು? 636. ಎನ್ ನ ಬೆಲೆ ಗೊತ್ತಿದೆನಾ? ಇಲ್ಲ, ಹಾಗೆ ಬರ್ಬೋದು. 2 ಇಂಟು ಎ ಅಂದ್ರೆ 9 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಯ ಬೆಲೆ 8. 636 ಈಸ್ ಈಕ್ವಲ್ ಟು ಎನ್ ಬೈ 2. 9 2 18. 8 ಇಂಟು ಎನ್ ಮಾಡಿದ್ರೆ 8 ಎನ್ ಆಗತ್ತೆ ಮೈನಸ್ 8. 636 ಈಸ್ ಈಕ್ವಲ್ ಟು 18ರಲ್ಲಿ ಎನ್ ಬೈ 2. ಇಲ್ಲಿ 18ರಲ್ಲಿ 8ಅನ್ನ ಕಳೆದ್ರೆ ನಮ್ಗೆ 10 ಬರುತ್ತೆ. 10 ಪ್ಲಸ್ 8 ಎನ್. ಓಕೆ, ಇಲ್ಲಿ ನಾವೇನ್ ಮಾಡೋಣ? 636 ಈಸ್ ಈಕ್ವಲ್ ಟು ಈಗ ನಾವೇನ್ ಮಾಡೋಣ? 2ಅನ್ನ ಕಾಮನ್ ಆಗಿ ತೆಗೆಯೋಣ. ಇಲ್ಲಿ 10 ಇದೆ, ಇಲ್ಲಿ 8 ಇದೆ, ಸೊ 2 ಕಾಮನ್ ಆಗತ್ತೆ. ಎನ್ ಬೈ 2 ಇಂಟು 2 ಅಂದ್ರೆ 5 ಪ್ಲಸ್ 4 ಎನ್ ಉಳಿಯತ್ತೆ. ಇಲ್ಲಿ 2 5 10, 2 4 8. 2 2 ಕ್ಯಾನ್ಸಲ್ ಆಯ್ತು. ಸೊ 636 ಈಸ್ ಈಕ್ವಲ್ ಟು ಎನ್ ಇಂಟು 5 ಪ್ಲಸ್ 4 ಎನ್ ಉಳಿಯುತ್ತಿಲ್ಲಿ. 5 ಪ್ಲಸ್ 4 ಎನ್ ಉಳಿತು. ಸೊ 636 ಈಸ್ ಈಕ್ವಲ್ ಟು 5 ಎನ್. ಎನ್ ಇಂಟು 5 ಮಾಡಿದ್ರೆ 5 ಎನ್ ಪ್ಲಸ್ 4 ಎನ್ ಸ್ಕ್ವೇರ್ ಆಗತ್ತೆ. 4 ಎನ್ ಸ್ಕ್ವೇರ್ ಆಗತ್ತೆ. ಇವಾಗ ನಾವೇನ್ ಮಾಡೋಣ? ಈ 636 ಈ ಕಡೆ ಶಿಫ್ಟ್ ಮಾಡೋಣ. ಅಂದ್ರೆ ಇಲ್ಲ, ಇದನ್ನ ನಾವು ಎನ್ ಸ್ಕ್ವೇರ್ ಎನ್ ಕಾನ್ಸ್ಟೆಂಟ್ ಈ ರೀತಿ ಬರ್ಕೊಂಡ್ರೆ ಎನ್ ಸ್ಕ್ವೇರ್ ಅಂದ್ರೆ ಇಳಿಕೆ ಕ್ರಮದಲ್ಲಿ ಬರೆಯೋಣ. ಎನ್ ಅನ್ನ 5n. ಈ 636 ಈ ಕಡೆ ಬಂದ್ರೆ ಮೈನಸ್ 636 ಈಸ್ ಈಕ್ವಲ್ ಟು 0 ಆಗತ್ತೆ. ಇವಾಗ ನಾವೇನ್ ಮಾಡೋಣ? ಇಲ್ಲಿ ಯಾವುದು ಪವರ್ತಿಸುವಿಕೆ ವಿಧಾನವನ್ನ ಬಳಸೋಣ. 636 ಇಂಟು 4. 636 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ? 6 4 24. ಓಕೆ, 6 3 24 24. 4 3 12, 12 2 14, 6 4 24, 24 ಅಂದ್ರೆ 25. 2544 ಬಂತು ಅಲ್ವಾ? ನಿಮ್ಗೆ ಗುಣಿಸಿದಾಗ ಇಷ್ಟು ಬರ್ಬೇಕು, ಕೂಡಿದಾಗ ಅಥವಾ ಕಳೆದಾಗ ಮಧ್ಯದ ಪದ 5 ಬರ್ಬೇಕು. ಯಾವ ಸಂಖ್ಯೆ ಅದು? ಹಾಗಿದ್ರೆ ಯಾವ ಸಂಖ್ಯೆ ಅದು? ನೀವು ಚೆಕ್ ಮಾಡಿ ನೋಡಿದ್ರೆ 4n ಸ್ಕ್ವೇರ್. ಇಲ್ಲಿ ನಾವು 53 ಮತ್ತೆ 48 ಅಂತ ತಗೊಂಡ್ರೆ ಏನಾಗತ್ತೆ? 53ರಲ್ಲಿ 48ಅನ್ನ ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ? 5 ಬರುತ್ತೆ. ಓಕೆ, ಅಂದ್ರೆ ಪ್ಲಸ್ 53n ಮೈನಸ್ 48n ಮೈನಸ್ 636 ಈಸ್ ಈಕ್ವಲ್ ಟು 0. ಎಸ್, ಸೊ ಇವಾಗ ಏನಾದ್ರೂ ಕಾಮನ್ ಇದೆನಾ? ಇಲ್ಲಿ ಎನ್ ಕಾಮನ್ ಇದೆ. ಏನ್ ಉಳಿಯತ್ತೆ? 4n ಪ್ಲಸ್ 53. ಇಲ್ಲಿ ಏನ್ ಕಾಮನ್ ಇದೆ? 48 ಕಾಮನ್ ಇದೆ. 48 ಅಲ್ಲ, ಎಷ್ಟು ಕಾಮನ್ ಇದೆ ಇಲ್ಲಿ? 12 ಕಾಮನ್ ಆಗತ್ತೆ. ಯಾಕಂತಂದ್ರೆ 12 4 48. ಒಂದೇ ನಿಮಿಷ. ಎಸ್, ಇವೆರಡರಲ್ಲಿ ಏನ್ ಕಾಮನ್ ಇದೆ? 48 ಇದೆ. ಇಲ್ಲಿ 636 ಇದೆ. ಅಂದ್ರೆ ಇಲ್ಲಿ ನಾನು 12ಅನ್ನ ಕಾಮನ್ ಆಗಿ ತಗೊಂಡ್ರೆ 4n ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಎಷ್ಟು? 12 53. ಓಕೆ, ಈಸ್ ಈಕ್ವಲ್ ಟು 0. ಸೊ 4n ಪ್ಲಸ್ 53 ಒಂದು ಅಪವರ್ತನ, ಹಾಗೆ n ಮೈನಸ್ 12 ಈಸ್ ಈಕ್ವಲ್ ಟು 0 ಇದು ಇನ್ನೊಂದು ಅಪವರ್ತನ. ಇವಾಗ ನಾವೇನ್ ಮಾಡೋಣ? 4n ಪ್ಲಸ್ 53 ಈಸ್ ಈಕ್ವಲ್ ಟು 0 ಈ ಎರಡು ಅಪವರ್ತನಗಳನ್ನ ಈಕ್ವಲ್ ಟು 0 ಮಾಡೋಣ. n ಮೈನಸ್ 12 ಈಕ್ವಲ್ ಟು 0. ಸೊ
4 n ಇಸ್ ಈಕ್ವಲ್ ಟು -53. ಈ 53 ಈ ಕಡೆ ಬಂದ್ರೆ -53 ಆಗತ್ತೆ. ಸೊ n ಬೆಲೆ ಏನಾಗತ್ತೆ, ಈ 4 ಇಲ್ಲಿ ಶಿಫ್ಟ್ ಮಾಡ್ರಿ, -53 ಡಿವೈಡೆಡ್ ಬೈ 4 ಆಗತ್ತೆ. ಹಾಗಿದ್ರೆ ಇದು n ನ ಬೆಲೆ -53 ಡಿವೈಡೆಡ್ ಬೈ 4. ಇಲ್ಲಿ n ನ ಬೆಲೆ ಏನ್ ಬರುತ್ತೆ, n ಇಸ್ ಈಕ್ವಲ್ ಟು 12 ಬರುತ್ತೆ. ಹಾಗಿದ್ರೆ ಎಷ್ಟು ಪದಗಳನ್ನ ತಗೋಬೇಕು, ಇಲ್ಲಿ ನಾವು ಪಾಸಿಟಿವ್ ಬೆಲೆಯನ್ನ ತಗೋಣ, 12 ಪದಗಳನ್ನ ತಗೋಬೇಕು. ಸೊ n ಇಸ್ ಈಕ್ವಲ್ ಟು 12 ಆಗತ್ತೆ. ಎಸ್, ಆಯ್ತಾ? ಓಕೆ, ನಾವು ನೆಕ್ಸ್ಟ್ ಲೆಕ್ಕ ಬಿಡಿಸೋಣ. ಇನ್ನೊಂದು ಪ್ರಶ್ನೆಯನ್ನ ಹಾಕ್ತೀನಿ. ಇದು ನಮ್ಗೆ ಹಿಂದಿನ ಪ್ರಶ್ನೆ ಪತ್ರಿಕೆ ಅಂದ್ರೆ CBSE ಅಲ್ಲಿ ಬಂದಂತಹ ಪ್ರಶ್ನೆ. ಏನಪ್ಪಾ ಪ್ರಶ್ನೆ ಅಂದ್ರೆ, ಇಲ್ಲಿದೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಲೆಕ್ಕ ಬರ್ಕೊಳ್ರಿ. ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 12. ಓಕೆ, 3 ಪದಗಳ ಮೊತ್ತ 12. ಓಕೆ, ಅವುಗಳ ಅಂದ್ರೆ ಅದೇ ಪದಗಳ ಅವುಗಳ ಘನಗಳ ಮೊತ್ತ 288. ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಓಕೆ, ಹೇಗ್ ಮಾಡ್ತೀವಿ ಇದನ್ನ? ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, 3 ಸಂಖ್ಯೆಗಳ ಅಂದ್ರೆ 3 ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಆ ಪದಗಳನ್ನ ನಾವೇನಂತ ತಗೊಳ್ಳೋಣ, ಸಮಾಂತರ ಶ್ರೇಣಿಯ 3 ಪದಗಳು ಅಥವಾ 3 ಸಂಖ್ಯೆಗಳು ಏನಾಗಿರಲಿ, ಸಮಾಂತರ ಶ್ರೇಣಿಯ 3 ಪದಗಳು ಅಥವಾ 3 ಸಂಖ್ಯೆಗಳಂತಾನೆ ತಗೊಳ್ಳೋಣ. 3 ಸಂಖ್ಯೆಗಳು ಅಲ್ಲಿ ಕೇಳಿದರೆ ಆ ಸಂಖ್ಯೆಗಳನ್ನ ಕಂಡು ಹಿಡಿರಿ. ಆ ಸಂಖ್ಯೆಗಳು ಏನಾಗಿರಲಿ, a plus d ಆಗಿರಲಿ. ಓಕೆ, a minus d, a plus d ಆಗಿರಲಿ. ಇವಾಗ ನಾವೇನ್ ಮಾಡೋಣ, ಈ 3 ಸಂಖ್ಯೆಗಳ ಮೊತ್ತ ಅಥವಾ ಈ 3 ಪದಗಳ ಮೊತ್ತ ನಮ್ಗೆ ಕೊಟ್ಟಿದ್ದಾರೆ. ಏನಂತ, 12 ಅಂತ. a minus d, ಒಂದೇ ನಿಮಿಷ, a minus d plus a plus d is equal to 12 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗತ್ತೆ. ಎಷ್ಟು ಎ ಗಳಿವೆ, 3a is equal to 12. ಹಾಗಿದ್ರೆ a ನ ಬೆಲೆ ಎಷ್ಟಾಗತ್ತೆ, 12 ಡಿವೈಡೆಡ್ ಬೈ 3. 3 ಒಂದೇ, 3 4. ಸೊ a is equal to ಎಷ್ಟಾಯ್ತು, 4. ಓಕೆ, ಇವಾಗ ಏನ್ ಕೊಟ್ಟಿದ್ದಾರೆ ನಮ್ಗೆ, ನೆಕ್ಸ್ಟ್ ಅವುಗಳ ಘನಗಳ ಮೊತ್ತ. ಘನ ಅಂತಂದ್ರೆ ಇಲ್ಲಿ ಮಾಡ್ತೀನಿ ನೋಡ್ರಿ, a ಮೈನಸ್ ಡಿ ಕ್ಯೂಬ್ ಪ್ಲಸ್ ಅವುಗಳ ಘನಗಳ ಮೊತ್ತ ಅಂದಾಗ ನಾವು ಮತ್ತೆ ಪ್ಲಸ್ ಮಾಡ್ಬೇಕು ಅಲ್ವಾ, a ಕ್ಯೂಬ್ ಪ್ಲಸ್ a ಪ್ಲಸ್ ಡಿ ಬ್ರಾಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು 288 ಅಂತ ಕೊಟ್ಟಿದ್ದಾರೆ. ಇವಾಗ a ಅಂದ್ರೆ ಗೊತ್ತಿದೆ ನಮ್ಗೆ 4 ಅಂತ. 4 ಮೈನಸ್ ಡಿ ಕ್ಯೂಬ್ ಪ್ಲಸ್ a ಅಂದ್ರೆ 4 ಕ್ಯೂಬ್ ಪ್ಲಸ್ 4 ಪ್ಲಸ್ ಡಿ ಬ್ರಾಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು 288. ಎಸ್ ಮಕ್ಕಳೇ, ಇದೇನಿದು, ಇದು ಯಾವ ರೂಪದಲ್ಲಿದೆ, ಇದು a ಮೈನಸ್ ಬಿ ಬ್ರಾಕೆಟ್ ಕ್ಯೂಬ್ ರೂಪದಲ್ಲಿದೆ ಅಲ್ವಾ. a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ ಬಿ ರೂಪದಲ್ಲಿ ಇದೆ. ಅಂದ್ರೆ ಇದೇನಾಗತ್ತೆ, a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3
3a square b ಮೈನಸ್ ಇಂಟು ಮೈನಸ್ ಪ್ಲಸ್ 3ab ಸ್ಕ್ವೇರ್ ಆಗತ್ತೆ. ಸೊ ಇದರಲ್ಲಿ ಈ a ಮತ್ತು b ಬೆಲೆಗಳನ್ನ ಆದೇಶಿಸಿದ್ರೆ ನಮ್ಗೇನ್ ಬರುತ್ತೆ? a ಕ್ಯೂಬ್ ಅಂದ್ರೆ 4ರ ಕ್ಯೂಬ್ ಮೈನಸ್ ಡಿ ಕ್ಯೂಬ್ ಮೈನಸ್ 3 ಇಂಟು a ಅಂತಂದ್ರೆ 4ರ ವರ್ಗ ಇಂಟು ಡಿ ಪ್ಲಸ್ 3 ಇಂಟು a ಅಂದ್ರೆ 4 ಇಂಟು ಬಿ ಸ್ಕ್ವೇರ್ ಅಂದ್ರೆ ಡಿ ಸ್ಕ್ವೇರ್ ಪ್ಲಸ್ 4 ಕ್ಯೂಬ್. ಇಲ್ಲೂ ಕೂಡ a ಕ್ಯೂಬ್ a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಅಂದ್ರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಇಂಟು a ಸ್ಕ್ವೇರ್ ಅಂದ್ರೆ 4ರ ವರ್ಗ ಇಂಟು ಡಿ ಪ್ಲಸ್ 3ab ಸ್ಕ್ವೇರ್ ಈಸ್ ಈಕ್ವಲ್ ಟು 288. ಈಗ ಇಲ್ಲೂ 4ರ ವರ್ಗ ಇದೆ ಕ್ಯೂಬ್ ಇದೆ, ಇಲ್ಲೂ 4 ಕ್ಯೂಬ್ ಇದೆ ಅಂದ್ರೆ ಇದು ಪ್ಲಸ್ ಸಾರಿ ಇದು ಒಂದೇ ನಿಮಿಷ. ಎಸ್, ಸೊ ಈಗ ಅದನ್ನ ಬಿಡಿಸಿ ಬರೆಯೋಣ. ಏನ್ ಬರುತ್ತೆ? 4ರ ಕ್ಯೂಬ್ ಅಂದ್ರೆ 64 ಮೈನಸ್ ಡಿ ಕ್ಯೂಬ್ ಮೈನಸ್ 4 4 16 16 3 48 ಡಿ ಪ್ಲಸ್ 3 4 12 ಡಿ ಸ್ಕ್ವೇರ್ ಪ್ಲಸ್ 64 ಪ್ಲಸ್ 64 ಪ್ಲಸ್ ಡಿ ಕ್ಯೂಬ್ ಪ್ಲಸ್ 4 4 16 16 3 48 ಡಿ ಸ್ಕ್ವೇರ್ ಡಿ ಸ್ಕ್ವೇರ್ ಬರಲ್ಲ, ಇದು ಡಿ ಬರುತ್ತೆ ಪ್ಲಸ್ 3 4 12 ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 288. ಯಾವ್ದಾದ್ರು ಕ್ಯಾನ್ಸಲ್ ಆಗತ್ತಾ ಚೆಕ್ ಮಾಡ್ರಿ. ಇಲ್ಲಿ ಡಿ ಕ್ಯೂಬ್ ಇದೆ ಮೈನಸ್ ಡಿ ಕ್ಯೂಬ್ ಇದೆ, ಇಲ್ಲಿ ಪ್ಲಸ್ ಡಿ ಕ್ಯೂಬ್ ಇದೆ, ಸೊ ಕ್ಯಾನ್ಸಲ್ ಆಯ್ತಾ? ಮೈನಸ್ 48 ಡಿ ಇಲ್ಲಿ ಪ್ಲಸ್ 48 ಡಿ ಎರಡು ಕ್ಯಾನ್ಸಲ್ ಆಯ್ತಾ? ಏನ್ ಉಳಿತು ನಿಮ್ಗೆ? ಇಲ್ಲಿ 12 ಡಿ ಸ್ಕ್ವೇರ್ ಇದೆ, ಇಲ್ಲೂ 12 ಡಿ ಸ್ಕ್ವೇರ್ ಇದೆ, ಅಂದ್ರೆ ಅದು 24 ಡಿ ಸ್ಕ್ವೇರ್ ಆಯ್ತು ಪ್ಲಸ್ 64 64 64 ಮೂರು 64ಗಳನ್ನ ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 192 ಬರುತ್ತೆ ಈಸ್ ಈಕ್ವಲ್ ಟು 288. ಓಕೆ, ಸೊ 24 ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 288 ಮೈನಸ್ ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 192 ಆಗತ್ತೆ. ಸೊ 24 ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 288 ಮೈನಸ್ 192 ಮಾಡಿದ್ರೆ 96 ಬರುತ್ತೆ. ಸೊ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 96 ಡಿವೈಡೆಡ್ ಬೈ 24 ಎಷ್ಟು ಬರುತ್ತೆ ನಿಮ್ಗೆ? ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 4 ಅಂತ ಬರುತ್ತೆ. 24 ಅಂದ್ರೆ 24 4 96. ಸೊ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4, d is equal to plus or minus square root of 4. That means d is equal to plus or minus square root of 4 ಅಂದ್ರೆ ವರ್ಗಮೂಲ 2 ಬರುತ್ತೆ. ಅಂದ್ರೆ d is equal to plus 2 ಅಂತ ಒಂದು, d is equal to minus 2 ಅಂತ ಒಂದು. ಈಗ ನಾವೇನ್ ಮಾಡೋಣ? ಆ ಸಂಖ್ಯೆಗಳನ್ನ ಕಂಡು ಹಿಡೀರಿ ಅಂತಂದ್ರೆ d is equal to plus 2 ಆದಾಗ ಸಂಖ್ಯೆಗಳು ಯಾವ್ದು ಬರುತ್ತೆ? d is equal to plus 2 ಆದಾಗ ಎಲ್ಲಿ ಹಾಕ್ಬೇಕು ನಾವು ಇದನ್ನ? ಇಲ್ಲಿ ಹಾಕೋಣ. 2 ಮೈನಸ್ ಸಾರಿ a ಅಂದ್ರೆ 4 ಇದೆ ಅಲ್ವಾ? ಸೊ 4 ಮೈನಸ್ 2 ಅಂದ್ರೆ 2 ಬರುತ್ತೆ. ಹಾಗೆ a ಅಂತಂದ್ರೆ 4 ಇದೆ, a ಅಂದ್ರೆ 4 ಇದೆ, a ಪ್ಲಸ್ t ಅಂದ್ರೆ ಎಷ್ಟಾಯ್ತು ನಮ್ಗೆ? 6 ಆಯ್ತು. 4 ಪ್ಲಸ್ 2 ಅಂದ್ರೆ 6. d is equal to minus 2 ಆದಾಗ ಏನಾಗತ್ತೆ? a ಅಂದ್ರೆ 4 ಮೈನಸ್ ಆಫ್ ಮೈನಸ್ 2 ಅಂದ್ರೆ 4 ಪ್ಲಸ್ 2 ಅಂದ್ರೆ 6 ಆಗತ್ತೆ. 6 ಮತ್ತೆ a ಬೆಲೆ 4 ಹಾಗೆ a ಪ್ಲಸ್ ಡಿ ಅಂತಂದ್ರೆ 4 ಮೈನಸ್ 2 ಅಂದ್ರೆ 2 ಆಗತ್ತೆ. ಆದ್ರೆ ಆ ಸಂಖ್ಯೆಗಳು ಯಾವ್ದಾಗತ್ತೆ? ಆ ಸಂಖ್ಯೆಗಳು 2 4 6 ಕರೆಕ್ಟ್ ಆಗಿ ಬರೆದ್ರೆ ಇದು ಹಿಂದೆ ಮುಂದಾಗಿದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, 4 ಇದೆ, 6 ಇದೆ. ಸೊ 2 4 6 ಇದು ನಮ್ಗೆ 3 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ.
ಓಕೆ. ಎಸ್ ಮಕ್ಕಳೇ, ಹಾಗಿದ್ರೆ ಇವತ್ ನಾವೇನ್ ಮಾಡಿದ್ವಿ, 2, 3 ಮತ್ತು 4 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆಗಳನ್ನ ಬಿಡಿಸಿದೀವಿ ಅಲ್ವಾ. ಇದ್ರ ಜೊತೆಗೆ ಇವು ನಿಮ್ಮ ಅಭ್ಯಾಸದಲ್ಲಿ ಇರುವಂತಹ ಪ್ರಶ್ನೆಗಳು, ಅದನ್ನು ಕೂಡ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಎಸ್, ಸೊ ನಾವು ಸಮಾಂತರ ಶ್ರೇಣಿಯಲ್ಲಿ ಸೂತ್ರಗಳು ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಈ ಟಾಪಿಕ್ ನಮ್ಮ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಓಕೆ, ಹಾಗಿದ್ರೆ ಇವತ್ತು ಇಲ್ಲಿಗೆ ಮುಗಿಸೋಣ. Yes. So thank you so much.